ಟಾಪ್ ಲೋಡ್ ವಾಷಿಂಗ್ ಮಿಷಿನು ವರ್ಲ್ಪುಲ್ಲು DE ಎರರ್ ಬಂದರೆ ಹೇಗೆ ಸಾಲ್ವ್ ಮಾಡಬೇಕಂತ ಒಂದು ಸಿಂಪಲ್ ವೇಲಿ ನಿಮಗೆ ವಿಡಿಯೋ ಮಾಡ್ತೀನಿ ನೋಡಿ. 8 ನಿಮಿಷ ಆದ್ರೂ ಕೂಡ ಸ್ಪಿನ್ನಿಂಗ್ ಆಗಿಲ್ಲ, ವಾಟ್ರೆಲ್ಲ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಬಟ್ ಏನು ಎರರ್ ಬರುತ್ತೆ ನೋಡೋಣ. ಸೊ 8 ನಿಮಿಷ ಆದರೂ ಹೋಗಿಲ್ಲ ನೀರು. ಏನು ಪ್ರಾಬ್ಲಮ್ ಅಂತ ನಾವು ಡೈರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಇವಾಗ ನೋಡಿ 7 ನಿಮಿಷ ಆಯಿತು. ನೋಡಿ DE ಅಂತ ಎರರ್ ಬರ್ತಾ ಇದೆ. ಇದು ವರ್ಲ್ಪುಲ್ಲು ವೈಟ್ ಮ್ಯಾಜಿಕ್ಕು. ಸ್ಪಿನ್ ಆಗ್ತಾಯಿಲ್ಲ, ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ, ನೀರಿಲ್ಲ, ನೀರೇ ಹಾಕಿಲ್ಲ, ನಾವು ಬರೀ ಡ್ರೈನ್ ಹಾಕಿರೋದು. ಈ ಪ್ರಾಬ್ಲಮಲ್ಲಿ ಏನು ಚೆಕ್ ಮಾಡ್ಕೊಬೇಕು, ಇದು ಡ್ರೈನ್ ಇಶ್ಯೂ. ಫಸ್ಟು ನಾವು ಡ್ರೈನ್ ಮೋಟ್ರು ಫುಲ್ ಮಾಡ್ತಾ ಇದೆಯಾ ನೋಡ್ಕೊಬೇಕು. ಡ್ರೈನ್ ಮೋಟ್ರು ಫುಲ್ ಮಾಡ್ತಾ ಇದೆ, ಚೆಕ್ ಮಾಡಿದೆ. ಅದೇ ನಾನು ಡ್ರೈನ್ ಮೋಟ್ರು ಕೂಡ ಫುಲ್ ಮಾಡ್ತಾ ಇದೆ, ನೀರೆಲ್ಲ ಕ್ಲೀನಾಗಿ ಆಚೆ ಹೋಗ್ತಾ ಇದೆ, ಆದರೂ DE ಅಂತ ಎರರ್ ಬರ್ತಾ ಇದೆ. ಡೋರ್ ಸೆನ್ಸರ್ ಎರರ್ ಅಲ್ಲ ಇದು, ಡೋರ್ ಸೆನ್ಸರ್ ಪರ್ಫೆಕ್ಟ್ ಆಗಿದೆ. ಮತ್ತೇನಾಗಿರ್ಬೋದು, ಟಂಬ್ಲಿಂಗ್ ಟೈಮಲ್ಲಿ ಟಂಬ್ಲಿಂಗ್ ಆಗ್ತಾಯಿದೆ, ವಾಟರ್ ತೊಗೋತಾ ಇದೆ. ಸ್ಪಿನ್ ಟೈಮಲ್ಲಿ ಮಾತ್ರ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಎಸ್ಪೆಷಲಿ ಈ ಮಾಡಲಲ್ಲಿ ವರ್ಲ್ಪೂಲಲ್ಲಿ ಅಂತ ಅಂದ್ಕೊಳ್ಳಿ ಈ ಪ್ರಾಬ್ಲಮ್ ಬರ್ತಾಯಿದೆ. ಡೋರ್ ಲಾಕ್ ಚೆನ್ನಾಗೇ ಇದೆ. DE ಅಂದರೆ ಲ್ಯಾಗ್ ಮಾಡೋದು ಬೇಡ, ಇದೆಲ್ಲ ಬಿಚ್ಚಿದ್ದೀನಿ ಆಲ್ರೆಡಿ, ನಾನು ಚೆಕ್ ಮಾಡಿದ್ದೀನಿ. ನಿಮ್ಮ ಮುಂದೆ ನೋಡಿ ಆಲ್ಮೋಸ್ಟ್ ಎಲ್ಲ ಬಿಚ್ಚಿ ಉದುರಿದ್ದೀವಿ, ಚೆಕಿಂಗು ಆಗಿದೆ. ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮತ್ತೆ ಓಪನ್ ಮಾಡೋ ಥರ ಡವ್ ಮಾಡ್ತಾಯಿದ್ದೀವಿ ಅಷ್ಟೇ. ಸ್ವಲ್ಪ ಇದು ಏನಾಗಿದೆ ಅಂತ ಹೇಳ್ತೀನಿ. ಪ್ರೆಷರ್ ಸೆನ್ಸರ್ ಅಲ್ಲಿ ನಿಮಗೆ ಈ ಮಾಡಲ್ ಪ್ರೆಷರ್ ಸೆನ್ಸರಲ್ಲಿ ಇದರೊಳಗೆ ಒಂದು IC ಬರುತ್ತೆ. ಸೊ ನಾವು ಇಲ್ಲಿ ತನಕ ವೋಲ್ಟೇಜ್ ಚೆಕ್ ಮಾಡ್ಕೋಬೋದು ಅಷ್ಟೇ. ಇಲ್ಲಿ ಒಂದು 5 ವೋಲ್ಟ್ DC ಬರುತ್ತೆ, ಇಲ್ಲ 2.5 2.7 ಬರುತ್ತೆ. ಅದು ನಿಮಗೆ ಎಕ್ಸಾಕ್ಟಾಗಿ ತೋರಿಸ್ತೀನಿ ಎಷ್ಟು ವೋಲ್ಟೇಜ್ ಬರುತ್ತೆ ಅಂತ. ಇದು ಪ್ರೆಷರ್ ಸೆನ್ಸರ್ ನೋಡಿ, ಇದು PCB ಬೋರ್ಡಿಂದ ಬಂದಿರೋ ಪ್ರೆಷರ್ ಸೆನ್ಸರ್ ವೈರು. ಅದು ಪ್ರೆಷರ್ ಸೆನ್ಸರಿಂದ ಬಂದಿರೋ 3 ವೈರ್. ಇಲ್ಲೊಂದು ಕ್ಲಿಪ್ ಬರುತ್ತೆ, ಈ ಕ್ಲಿಪ್ಪಲ್ಲಿ ನೀವು ವೋಲ್ಟೇಜ್ ಚೆಕ್ ಮಾಡಿದ್ರೆ ಕನೆಕ್ಟ್ ಆಗಿದ್ದಾಗ DC 2.5 ವೋಲ್ಟೇಜ್ ಬರುತ್ತೆ, ವೇರಿ ಆಗ್ಬೋದು 1 ಪಾಯಿಂಟು. ಮತ್ತು ಈ ಕ್ಲಿಪ್ನ ರಿಮೂವ್ ಮಾಡಿಬಿಟ್ಟು ನೀವು PCB ಕಡೆಯಿಂದ ಬಂದಿರೋ ವೈರ್ನ ಚೆಕ್ ಮಾಡಿದ್ರೆ, PCB ಕಡೆಯಿಂದ ವೈರ್ ಬಂದಿರೋ ಕಡೆ ಚೆಕ್ ಮಾಡಿದ್ರೆ ರಿಮೂವ್ ಮಾಡಿಬಿಟ್ಟು 5 ವೋಲ್ಟು DC ಬರಬೇಕು. ಓಕೆನಾ? ಇದು ನೀವು ಪ್ರಾಕ್ಟಿಕಲ್ ಚೆಕ್ ಮಾಡ್ಕೊ. ವೋಲ್ಟೇಜ್ ಎಲ್ಲ ಚೆಕ್ ಮಾಡೋದು ಪ್ರಾಕ್ಟಿಕಲಾಗಿ ನಿಮಗೆ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ PCB ಕಡೆ ನೀವು ವೈರ್ ಏನಾರು ಕಟ್ಟಾಗಿದೆ ನೋಡಿ, ಇಲ್ಲಾಂದರೆ ಅಲ್ಲಿ ವೋಲ್ಟೇಜ್ ಚೆಕ್ ಮಾಡ್ಕೊಳ್ಳಿ. ನೋಡೋದಕ್ಕೆ ಪ್ರೆಷರ್ ಸೆನ್ಸರ್ ಚೆನ್ನಾಗೇ ಇತ್ತು, ಬಟ್ ಹೋಗಿತ್ತು. ಸೊ ಒಂದೊಂದು ಟೈಮ್ ವರ್ಕ್ ಆಗೋದು, ಒಂದು ಟೈಮ್ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಹೊಸ ತೊಗೊಬಂದು ಫಿಕ್ಸ್ ಮಾಡ್ತಾಯಿದ್ದೀವಿ. ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇಲ್ವೋ ಸ್ಪಿನ್ಗೆ ಹಾಕ್ಬಿಟ್ಟು ಚೆಕ್ ಮಾಡೋಣ. ನಿಮ್ಮ ಮುಂದೆ ಚೆಕ್ ಮಾಡ್ತೀವಿ. ನೋಡಿ 11 ನಿಮಿಷಕ್ಕೇ ಇವಾಗ ಟರ್ನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಮುಂಚೆ ಇದರಲ್ಲಿ ಪ್ರಾಬ್ಲಮ್ ಇದ್ದಾಗ 6 ಮಿನಿಟ್ಸ್ ಬಂದರೂ ರನ್ ಆಗ್ತಾ ಇರಲಿಲ್ಲ, DE ಎರರ್ ಬಂತಾಯಿತು. ಸೊ DE ಎರರ್ ಬಂದಾಗ ನೀವು ಖಂಡಿತವಾಗ್ಲೂ ಡ್ರೈನ್ ಪೈಪ್ ಚೆಕ್ ಮಾಡಿ, ಡ್ರೈನ್ ಮೋಟ್ರ್ ಫುಲ್ ಮಾಡಿದ್ರೆ ಚೆಕ್ ಮಾಡಿ, ವಾಟ್ರೆಲ್ಲ ಹೋಗಿದೆ ಚೆಕ್ ಮಾಡಿ, ನೆಕ್ಸ್ಟೇ ಪ್ರೆಷರ್ ಸೆನ್ಸರ್ ನೀವು ಚೇಂಜ್ ಮಾಡೋ ಸಂಭವ. ಲೈಕ್ ಪ್ರೆಷರ್ ಸೆನ್ಸರ್ ಹೋದ್ರೇ DE ಎರರ್ ಬರೋದು, ಅದು ಡ್ರೈನ್ ಸಂಬಂಧಪಟ್ಟ ಎರರು ಈ ವರ್ಲ್ಪೂಲ್ ಮಾಡಲಲ್ಲಿ. ಓಕೆ.